ನಮಸ್ತೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರೆ. ಇಂದಿನ ವಿಡಿಯೋ ತುಂಬಾ ಸ್ಪೆಷಲ್. ಇಂದು ನಾನು ನಿಮಗೆ ನಿಮ್ಮ ಎಲ್ಲ ಬಾಡಿ ಪಾರ್ಟ್ಸ್ ಅನ್ನ ಕಾಪಾಡೋಕೆ ಒಂದು ರಕ್ಷಣಾ ಕವಚನ ತಗೊಂಡು ಬಂದಿದ್ದೇನೆ. ಇದು ನಿಮ್ಮ ತಲೆಯಿಂದ ಪಾದದವರೆಗೆ ನಿಮ್ಮನ್ನು ಕಾಪಾಡುತ್ತೆ. ಇದಕ್ಕೇನು ನೀವು ದುಡ್ಡು ಕೊಡ್ಬೇಕಾಗಿಲ್ಲ, ನಿಮ್ಗೆ ಇದು ಫ್ರೀ. ಏನು ಮಿರಾಕಲ್ ಮಂತ್ರಾಸ್ ಚಾನಲ್ ಅಂತಾಳೆ ಏನೋ ಕವಚ ತಗೊಂಡ್ಬಂದಿದ್ದಾಳೆ ಅಂತೀರಾ? ನಿಮಗೆ ತುಂಬ ಹೊತ್ತು ವೇಟ್ ಮಾಡಿಸಲ್ಲ, ಬೇಗ ಹೇಳ್ತೀನಿ. ಆದರೆ ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ತುಂಬ ಯೂಸ್ಫುಲ್. ನಿಮಗೆಲ್ಲರಿಗೂ ಮಿರಾಕಲ್ ಮಂತ್ರಾಸ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇಂದು ನಾನು ಹೇಳೋಕೆ ಹೊರಟಿರೋದು ಬೃಹಸ್ಪತಿ ಕವಚದ ಬಗ್ಗೆ. ಇದು ದೇವಗುರು ಬೃಹಸ್ಪತಿಯ ಸ್ತೋತ್ರ. ಇದನ್ನ ಜ್ಞಾನ, ವಿದ್ಯೆ ಮತ್ತು ಬುದ್ಧಿಯ ದೇವತೆಯಾದ ಗುರುಗ್ರಹದ ಆಶೀರ್ವಾದ ಪಡೆಯಲು ಪಠಿಸಲಾಗತ್ತೆ. ನಿಜವಾಗ್ಲೂ ನೀವು ಇದರ ಅರ್ಥ ತಿಳ್ಕೊಂಡ್ರೆ ಮಾತ್ರ ತುಂಬಾ ಇಷ್ಟಪಡ್ತೀರಾ ಅಂತಹ ಶ್ಲೋಕ. ಈಗ ಮೊದಲು ನಾನು ಮುಖ್ಯ ಕವಚದ ಶ್ಲೋಕಗಳನ್ನೇ ಹೇಳ್ತೇನೆ. ಮೊದಲನೇ ಶ್ಲೋಕ ನಿಮ್ಮ ತಲೆ ಮತ್ತು ಮುಖದ ರಕ್ಷಣೆಗೆ. ಶ್ಲೋಕ ಹೀಗಿದೆ: ಬೃಹಸ್ಪತಿ ಶಿರಃ ಪಾತು ಲಲಾಟಂ ಪಾತು ಮೇ ಗುರುಃ ಕರ್ಣೌ ಸುರಗುರುಃ ಪಾತು ನೇತ್ರೆ ಮೇಭೀಷ್ಟದಾಯಕಃ. ಇದರ ಅರ್ಥ, ಬೃಹಸ್ಪತಿಯು ನನ್ನ ತಲೆಯನ್ನು ಕಾಪಾಡಲಿ, ಗುರುವು ನನ್ನ ಹಣೆಯನ್ನು ಕಾಪಾಡಲಿ, ಸುರಗುರುವು ನನ್ನ ಕಿವಿಗಳನ್ನು ಕಾಪಾಡಲಿ, ಇಷ್ಟಕಾಮ ಕೊಡುವವನು ನನ್ನ ಕಣ್ಣುಗಳನ್ನು ಕಾಪಾಡಲಿ. ಇನ್ನು ಎರಡನೇ ಶ್ಲೋಕ ನಿಮ್ಮ ಮುಖದ ಅಂಗಗಳ ರಕ್ಷಣೆಗೆ. ಶ್ಲೋಕ ಹೀಗಿದೆ: ಜಿಹ್ವಾಂ ಪಾತು ಸುರಾಚಾರ್ಯಃ ನಾಸಂ ಮೇ ವೇದಪಾರಗಃ ಮುಖಂ ಮೇ ಪಾತು ಸರ್ವಜ್ಞಃ ಕಂಠಂ ಮೇ ದೇವತಾ ಗುರುಃ. ಇದರ ಅರ್ಥ, ಸುರಾಚಾರ್ಯನು ನನ್ನ ನಾಲಗೆಯನ್ನು ಕಾಪಾಡಲಿ, ವೇದಪಾರಂಗತನು ನನ್ನ ಮೂಗನ್ನು ಕಾಪಾಡಲಿ, ಸರ್ವಜ್ಞನು ನನ್ನ ಮುಖವನ್ನು ಕಾಪಾಡಲಿ, ದೇವಗುರುವು ನನ್ನ ಗಂಟಲನ್ನು ಕಾಪಾಡಲಿ. ಇನ್ನು ಮೂರನೇ ಶ್ಲೋಕ, ಇದು ನಿಮ್ಮ ಎದೆ ಮತ್ತು ಕೈಗಳ ರಕ್ಷಣೆಗೆ. ಭುಜಾ ವಂಗೀರಸಃ ಪಾತು ಕರೌ ಪಾತು ಶುಭಪ್ರದಃ ಸ್ತನೌ ಮೇ ಪಾತು ವಾಗೀಶಃ ಕುಕ್ಷಿಂ ಮೇ ಶುಭ ಲಕ್ಷಣಃ. ಇದರ ಅರ್ಥ, ವಂಗೀರಸನು ನನ್ನ ಭುಜಗಳನ್ನು ಕಾಪಾಡಲಿ, ಶುಭಪ್ರದನು ನನ್ನ ಕೈಗಳನ್ನು ಕಾಪಾಡಲಿ, ವಾಗೀಶನು ನನ್ನ ಎದೆಯನ್ನು ಕಾಪಾಡಲಿ, ಶುಭ ಲಕ್ಷಣನು ನನ್ನ ಹೊಟ್ಟೆಯನ್ನು ಕಾಪಾಡಲಿ. ಇನ್ನು ನಾಲ್ಕನೆಯ ಶ್ಲೋಕ ನಿಮ್ಮ ದೇಹದ ಮಧ್ಯಭಾಗ ಮತ್ತು ತೊಡೆಗಳ ರಕ್ಷಣೆಗೆ. ನಾಭಿಂ ದೇವಗುರುಃ ಪಾತು ಮಧ್ಯಂ ಪಾತು ಸುಖಪ್ರದಃ ಕಟಿಂ ಪಾತು ಜಗದ್ವಂದ್ಯಃ ಊರು ಮೇ ಪಾತು ವಾಕ್ಪತಿ. ಇದರ ಅರ್ಥ, ದೇವಗುರುವು ನನ್ನ ಹೊಕ್ಕಳನ್ನು ಕಾಪಾಡಲಿ, ಸುಖಪ್ರದನು ನನ್ನ ಮಧ್ಯಭಾಗವನ್ನು ಕಾಪಾಡಲಿ, ಜಗದ್ವಂದ್ಯನು ನನ್ನ ಸೊಂಟವನ್ನು ಕಾಪಾಡಲಿ, ವಾಕ್ಪತಿಯು ನನ್ನ ತೊಡೆಗಳನ್ನು ಕಾಪಾಡಲಿ. ಇನ್ನು ಐದನೇ ಶ್ಲೋಕದಲ್ಲಿ ನಿಮ್ಮ ಕಾಲುಗಳ ಮತ್ತು ಸರ್ವಾಂಗಗಳ ರಕ್ಷಣೆಗೆ ಹೇಳಲಾಗಿದೆ. ಜಾನುಜಂಘೇ ಸುರಾಚಾರ್ಯಃ ಪಾದೌ ವಿಶ್ವಾತ್ಮಕಃ ಸದಾ ಅನ್ಯಾನಿ ಯಾನಿ ಚಾಂಗಾನಿ ರಕ್ಷೇನ್ಮೇ ಸರ್ವತೋ ಗುರುಃ. ಇದರ ಅರ್ಥ, ಸುರಾಚಾರ್ಯನು ನನ್ನ ಮೊಣಕಾಲು ಮತ್ತು ಕಾಲುಗಳನ್ನು ಕಾಪಾಡಲಿ, ವಿಶ್ವಾತ್ಮಕನು ಯಾವಾಗಲೂ ನನ್ನ ಪಾದಗಳನ್ನು ಕಾಪಾಡಲಿ, ಇತರ ಎಲ್ಲ ಅಂಗಗಳನ್ನು ಗುರುವು ಸರ್ವ ಕಡೆಯಿಂದ ಕಾಪಾಡಲಿ. ಸಿಕ್ತಲ್ವಾ ಸ್ನೇಹಿತರೆ ನಿಮಗೆ ಒಳ್ಳೆಯ ಕವಚ? ಈ ಸ್ತೋತ್ರದಿಂದ ಆಗೋ ಪ್ರಯೋಜನಗಳು ಅಷ್ಟಿಷ್ಟಲ್ಲ ಸ್ನೇಹಿತರೆ. ಇದರಿಂದ ಸ್ಮರಣ ಶಕ್ತಿ ಹೆಚ್ಚುತ್ತೆ, ಅಧ್ಯಯನದಲ್ಲಿ ಯಶಸ್ಸು ಲಭಿಸುತ್ತೆ, ನಿಮ್ಮ ಗ್ರಹಿಕೆಯ ಶಕ್ತಿ ಬಲಗೊಳ್ಳುತ್ತೆ. ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರಯೋಜನಕಾರಿ ಸ್ತೋತ್ರ. ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗತ್ತೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗತ್ತೆ. ಅಲ್ಲದೆ
ಶಿಕ್ಷಕರು, ವಕೀಲರು ಅಥವಾ ಸಲಹೆಗಾರರಿಗೆ ವಿಶೇಷ ಲಾಭ ಈ ಸ್ತೋತ್ರದಿಂದ. ನಿಮ್ಮ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿ ಯಶಸ್ಸು, ನಿಮಗೆ ಪ್ರಮೋಷನ್ ಮತ್ತು ಉನ್ನತಿಗಾಗಿ ಈ ಸ್ತೋತ್ರ ಹೇಳಿ ಮಾಡಿಸಿದ್ದು. ನಿಮಗೆ ದುಷ್ಟ ಶಕ್ತಿಗಳಿಂದ ರಕ್ಷಣೆ ಸಿಗತ್ತೆ, ಋಣಾತ್ಮಕ ಪ್ರಭಾವಗಳಿಂದ ಮುಕ್ತಿ ಸಿಗತ್ತೆ, ಅಂದರೆ ನೆಗೆಟಿವ್ ಪ್ರಭಾವಗಳಿಂದ ಮುಕ್ತಿ ಸಿಗತ್ತೆ. ನಿಮಗೆ ಸಕಲ ಕ್ಷೇತ್ರಗಳಲ್ಲೂ ಜಯ ಸಿಗತ್ತೆ. ಇದನ್ನು ಪಠಿಸಲು ಉತ್ತಮ ಸಮಯ ಬೆಳಗಿನ ಜಾವ, ಮಧ್ಯಾಹ್ನ ಮತ್ತು ಸಂಜೆ. ವಿಶೇಷ ದಿನಗಳು ಗುರುವಾರ ಮತ್ತು ಪೂರ್ಣಿಮೆ ಮತ್ತು ಏಕಾದಶಿ ದಿನಗಳಲ್ಲಿ. ಇದಕ್ಕೆ ಸಹಾಯಕ ಮಂತ್ರಗಳು ಬೀಜ ಮಂತ್ರ ಅಂದರೆ ಓಂ ಗಂ ಗಣಪತಯೇ ನಮಃ ಮತ್ತು ಗುರು ಮಂತ್ರ ಓಂ ಗುರುವೇ ನಮಃ ಮತ್ತು ಬೃಹಸ್ಪತಿ ಮಂತ್ರ ಓಂ ಬೃಹಸ್ಪತಯೇ ನಮಃ. ಈ ಸ್ತೋತ್ರನ ಯಾಕೆ ಪಠಿಸಬೇಕು ಅನ್ನೋ ಉದ್ದೇಶನ ಸ್ತೋತ್ರದ ಮೊದಲಿನಲ್ಲೇ ಹೇಳಲಾಗಿದೆ. ಅದು ಅಸ್ಯ ಶ್ರೀ ಬೃಹಸ್ಪತಿ ಕವಚ ಮಹಾಮಂತ್ರಸ್ಯ ಈಶ್ವರ ಋಷಿ ಅನುಷ್ಠುಪ್ ಛಂದಃ ಬೃಹಸ್ಪತಿರ್ದೇವತಾ ಗಂ ಬೀಜಂ ಶ್ರೀಂ ಶಕ್ತಿ ಕ್ಲೀಂ ಕೀಲಕಂ ಬೃಹಸ್ಪತಿ ಪ್ರಸಾದ ಸಿದ್ಧ್ಯರ್ಥೆ ಜಪೆ ವಿನಿಯೋಗ. ಇದರ ಅರ್ಥ, ಈ ಮಹಾಮಂತ್ರದ ಋಷಿ ಈಶ್ವರ, ಛಂದಸ್ಸು ಅನುಷ್ಠುಪ್, ದೇವತೆ ಬೃಹಸ್ಪತಿ, ಬೀಜಮಂತ್ರ ಗಂ, ಶಕ್ತಿ ಶ್ರೀಂ, ಕೀಲಕ ಕ್ಲೀಂ, ಬೃಹಸ್ಪತಿಯ ಪ್ರಸಾದ ಪಡೆಯಲು ಇದನ್ನು ಜಪಿಸುತ್ತೇವೆ. ಓಕೆ ಸ್ನೇಹಿತರೆ, ನಿಮಗೋಸ್ಕರ ಈಶ್ವರನೇ ರಚಿಸಿರುವ ಬೃಹಸ್ಪತಿ ಕವಚನ ತಂದಿಟ್ಟಿದ್ದೀನಿ. ಇದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳೋದು ನಿಮ್ಮ ಜವಾಬ್ದಾರಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.